ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ವ್ಯಾಕ್ಸಿನ್ ನೀಡಲು ತಡಬಡಾಯಿಸ್ತಾ ಇರೋ ಸರ್ಕಾರಕ್ಕೆ ಕೋರ್ಟ್ ತರಾಟೆ. ಲಸಿಕೆ ನೀಡದ ಸರ್ಕಾರಕ್ಕೆ ಹೈಕೋರ್ಟ್ ಗರಂ ಆಗಿ ಹೇಳಿದ್ದೇನು? ಲಸಿಕೆ ನೀಡೋಕೆ ರಾಜ್ಯದ ಸರ್ಕಾರದ ಕೈಯಲ್ಲಿ ಆಗೋದೇ ಇಲ್ವಾ? ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಲಸಿಕೆ ನೀಡಲು ಹಿಂದೇಟು ಹಾಕಿದ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದ್ದು ಹೇಗೆ? ನಿಮ್ ಕೈಯಲ್ಲಿ ಆಗಲ್ಲ ಅಂದ್ರೆ ಹೇಳಿ ಅಂತ ಹೈಕೋರ್ಟ್ ಗರಂ ಆಗಿದ್ದು ಯಾಕೆ? ಕೇಂದ್ರದ ಮಾರ್ಗಸೂಚಿ ಪಾಲಿಸದೆ ಸರ್ಕಾರ ಎಡವಟ್ಟು ಮಾಡ್ತಾ? ನೋಡೋಣ ಕೋರ್ಟ್ ಗರಂ ನ್ಯೂಸ್ ಟಾಪ್ 9ನಲ್ಲಿ. ಕರ್ನಾಟಕದಲ್ಲಿ ಒಂದೆಡೆ ಕೊರೋನಾ ಸೋಂಕಿನ ನಾಗಾಲೋಟ ಮುಂದುವರೆದಿದ್ರೆ ಮತ್ತೊಂದೆಡೆ ಎರಡನೇ ಹಂತದ ವ್ಯಾಕ್ಸಿನ್ಗೆ ಕೊರತೆ ಉಂಟಾಗಿದೆ. ಇದರಿಂದ ಕೆರಳಿರುವ ರಾಜ್ಯ ಹೈಕೋರ್ಟ್ ಲಸಿಕೆ ಒದಗಿಸದ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿದೆ. ರಾಜ್ಯದಲ್ಲಿ 6 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ. ನೀವು 1% ಅನ್ನು ಜನರಿಗೆ ವ್ಯಾಕ್ಸಿನ್ ಒದಗಿಸಿಲ್ಲ. 31 ಲಕ್ಷ ಜನರಿಗೆ ವ್ಯಾಕ್ಸಿನ್ ಯಾವಾಗ ಒದಗಿಸ್ತೀರಾ ಹೇಳಿ ಅಂತ ಹೈಕೋರ್ಟ್ ಗರಂ ಆಗಿದೆ. ರಾಜ್ಯದಲ್ಲಿ ಎಲ್ಲಾ ಜನರಿಗೂ ಲಸಿಕೆ ನೀಡಲು ಸರ್ಕಾರ ಹಿಂದೇಟು ಹಾಕ್ತಿದ್ದು, ಈ ಬಗ್ಗೆ ಹೈಕೋರ್ಟ್ ಗರಂ ಆಗಿದೆ. ಲಸಿಕೆ ಒದಗಿಸಲು ನಿಮ್ಮಿಂದಾಗದಿದ್ರೆ ಹೇಳಿ, ನಾವು ನಿಮ್ಮಿಂದ ಸಾಧ್ಯವಿಲ್ಲ ಎಂದೇ ಆದೇಶದಲ್ಲಿ ದಾಖಲಿಸುತ್ತೇವೆ ಅಂತ ಖಡಕ್ ಆಗಿ ಹೇಳಿದೆ. ಇದು ನಿಮ್ಮ ವ್ಯಾಕ್ಸಿನೇಷನ್ ಕಾರ್ಯಕ್ರಮದ ರೀತಿಯೇ ಅಂತ ರಾಜ್ಯ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡ ಹೈಕೋರ್ಟ್ 2 ದಿನಗಳಲ್ಲಿ ವ್ಯಾಕ್ಸಿನೇಷನ್ ಮಾಡುವಂತೆ ಆದೇಶಿಸಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಎಚ್ಚರಿಕೆ ನೀಡಿದೆ. ಕೊರೋನಾದಿಂದ ನಿನ್ನೆ ರಾತ್ರಿ ಹೈಕೋರ್ಟ್ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆಯೂ ಹೈಕೋರ್ಟ್ ವಿಭಾಗೀಯ ಪೀಠ ಕೆಂಡ ಕಾರಿದೆ. ಹೈಕೋರ್ಟ್ನಲ್ಲಿ ಚಾಲಕ ಸಿಬ್ಬಂದಿ ಸಾವು ಪ್ರಸ್ತಾಪಿಸಿದ ಸಿಜೆ ಮೇ 10ರಂದೇ ಆರ್ಟಿಪಿಸಿಆರ್ ಟೆಸ್ಟ್ಗೆ ನೀಡಿದ್ರು, ವರದಿ ಬಂದಿಲ್ಲ. ವಿಳಂಬ ವರದಿಗೆ ಸಿಜೆ ಎಎಸ್ಒ ಗರಂ ಆಗಿದ್ದು, 24 ಗಂಟೆಯೊಳಗೆ ವರದಿ ನೀಡಬೇಕೆಂದು ಆದೇಶವಿದ್ರೂ ವಿಳಂಬ ಮಾಡಿದ್ದಕ್ಕೆ ಕಿಡಿಕಾರಿದ್ದಾರೆ. ಕೊರೋನಾ ಸೋಂಕಿತರು ಟೆಸ್ಟ್ ಮಾಡಿಸಿಕೊಂಡು ಬಂದಿದ್ರು, ರಿಪೋರ್ಟ್ ಬರ್ತಿರೋದು ವಿಳಂಬವಾಗ್ತಿರುವುದಕ್ಕೆ ಹೈಕೋರ್ಟ್ ಕಿಡಿಕಾರಿದೆ. ಮೇ 12ರಂದೇ ಪರೀಕ್ಷಾ ವರದಿ ಬಂದಿದ್ರು, ಕೊರೋನಾ ಸೋಂಕಿತ ವ್ಯಕ್ತಿಗೆ ವರದಿಗೆ ತಲುಪಿಲ್ಲ. ಈ ವಿಳಂಬವು ಸಾವುಗಳಿಗೆ ಕಾರಣವಾಗ್ತಿದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಹೈಕೋರ್ಟ್ ಆದೇಶಿಸಿದೆ. ಲಸಿಕೆ ನೀಡುವಲ್ಲಿ ಎಡವಟ್ಟು ಮಾಡಿರುವ ಸರ್ಕಾರಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಎಚ್ಚರಿಕೆ ನೀಡಿದೆ. ಕೇಂದ್ರ ಸರ್ಕಾರದಿಂದಲೂ ಮಾಹಿತಿ ಕೇಳಿದ ಹೈಕೋರ್ಟ್ 1ನೇ ಡೋಸ್ ತೆಗೆದುಕೊಂಡವರಿಗೆ 2ನೇ ಡೋಸ್ ಸಿಗ್ತಾ ಇಲ್ಲ. 2ನೇ ಡೋಸ್ ತೆಗೆದುಕೊಳ್ಳುವುದು ಜನರ ಹಕ್ಕಲ್ಲವೇ ಅಂತ ಹೈಕೋರ್ಟ್ ಪ್ರಶ್ನಿಸಿದೆ. ರಾಜ್ಯದಲ್ಲಿ 26 ಲಕ್ಷ ಜನರಿಗೆ ವ್ಯಾಕ್ಸಿನ್ ಕೊರತೆ ಇದೆ. ಈ ಗ್ಯಾಪ್ ಅನ್ನು ಹೇಗೆ ಸರಿಪಡಿಸುತ್ತೀರಿ ಅಂತ ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ಪ್ರಶ್ನಿಸಿದೆ. ಕೇಂದ್ರ ಸರ್ಕಾರದ ಎಎಸ್ಜಿ ಐಶ್ವರ್ಯ ಭಾಟಿ ಉತ್ತರ ನೀಡಿದ್ದು, ವ್ಯಾಕ್ಸಿನ್ ವಿಳಂಬವಾದರೆ 1ನೇ ಡೋಸ್ ವ್ಯರ್ಥವಾಗಲ್ಲ ಅಂತ ಹೇಳಿದ್ದಾರೆ. ಕೋವ್ಯಾಕ್ಸಿನ್ 2ನೇ ಡೋಸ್ಗೆ 6 ವಾರ ಕಾಲಾವಕಾಶವಿದೆ. ಕೋವಿಶೀಲ್ಡ್ಗೆ 8 ವಾರ ಕಾಲಾವಕಾಶವಿದೆ. ಈ ಬಗ್ಗೆ ತಜ್ಞರ ಸಮಿತಿಯು ಪರಿಶೀಲನೆ ನಡೆಸುತ್ತಿದ್ದು, ಕಾಲಮಿತಿ ಹೆಚ್ಚಿಸುವ ಬಗ್ಗೆ 2 ದಿನದಲ್ಲಿ ಅಭಿಪ್ರಾಯ ತಿಳಿಸಲಿದೆ ಅಂತ ಎಎಸ್ಜಿ ಐಶ್ವರ್ಯ ಭಾಟಿ ಹೇಳಿದ್ರು. ಲಸಿಕೆಯಲ್ಲಿ 70% 2ನೇ ಡೋಸ್ಗೆ ನೀಡಲಾಗ್ತಿದೆ. ಆದರೆ 2ನೇ ಡೋಸ್ಗೆ ಬಳಸುವಂತೆ ಮಾರ್ಗಸೂಚಿ ನೀಡಿದ್ದು, ಈ ಮಾರ್ಗಸೂಚಿ ಪಾಲಿಸದಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ ಅಂತ ಹೈಕೋರ್ಟ್ಗೆ ಕೇಂದ್ರದ ಎಎಸ್ಜಿ ಐಶ್ವರ್ಯ ಭಾಟಿ ಹೇಳಿದ್ರು. ರಾಜ್ಯ ಸರ್ಕಾರವೇ ನಿಯಮ ಪಾಲಿಸದಿದ್ರೆ ಜನರೇನು ಮಾಡಬೇಕು? 2ನೇ ವ್ಯಾಕ್ಸಿನ್ ಸಿಗದ ಜನರದ್ದೇನು ತಪ್ಪಿದೆ? ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಹೇಳಬಯಸ್ತೀರಾ ಅಂತ ಕೇಂದ್ರ ಸರ್ಕಾರ ಎಎಸ್ಜಿಗೆ ಹೈಕೋರ್ಟ್ ಪ್ರಶ್ನಿಸಿದೆ. ಏಪ್ರಿಲ್ 16ರಂದೇ ಕೇಂದ್ರ ಸರ್ಕಾರ ಮಾರ್ಗಸೂಚಿ ಪಾಲನೆ ಮಾಡುವಂತೆ ಪತ್ರ ಬರೆದಿದೆ ಅಂತ ಹೈಕೋರ್ಟ್ಗೆ ಕೇಂದ್ರ ಸರ್ಕಾರದ ಸ್ಪಷ್ಟನೆ ನೀಡಿದೆ. ಆದರೆ ರಾಜ್ಯ ಸರ್ಕಾರ ಮಾರ್ಗಸೂಚಿ ಉಲ್ಲಂಘನೆ ಮಾಡಿದ್ದೇಕೆ? 70% 2ನೇ ಡೋಸ್ಗೆ ಏಕೆ ಮೀಸಲಿಡಲಿಲ್ಲ? ಇದು ರಾಜ್ಯ ಸರ್ಕಾರದ ಗಂಭೀರ ಉಲ್ಲಂಘನೆಯಾಗಿದೆ ಅಂತ ಹೇಳಿದ ಹೈಕೋರ್ಟ್ ಲಸಿಕೆ ಒದಗಿಸದ ಸರ್ಕಾರಕ್ಕೆ ತರಾಟೆ ತೆಗೆದುಕೊಂಡ್ರು. ಕೇಂದ್ರ ಸರ್ಕಾರ ವ್ಯಾಕ್ಸಿನೇಷನ್ ಬಗ್ಗೆ ಮಾರ್ಗಸೂಚಿ ನೀಡಿದೆ ಅಂತ ಕೇಂದ್ರ ಸರ್ಕಾರದ ವಕೀಲರಿಗೆ ಹೈಕೋರ್ಟ್ ಪ್ರಶ್ನಿಸಿತ್ತು. ಈ ವೇಳೆ ಮಾತನಾಡಿದ ಕೇಂದ್ರ ಸರ್ಕಾರದ ಎಎಸ್ಜಿ, ಈವರೆಗೆ 3 ಬಾರಿ ಮಾರ್ಗಸೂಚಿ ನೀಡಲಾಗಿದೆ. 3 ಪತ್ರಗಳನ್ನು ಎಲ್ಲ ರಾಜ್ಯಗಳಿಗೂ ಕಳುಹಿಸಲಾಗಿದೆ ಅಂತ ಹೇಳಿದ್ರು. ರಾಜ್ಯಕ್ಕೆ ಎಷ್ಟು ಲಕ್ಷ ಲಸಿಕೆ ಸಿಕ್ಕಿದೆ ಗೊತ್ತಾ? ವ್ಯಾಕ್ಸಿನ್ ಬಗ್ಗೆ ಜನರಿಗೆ ಸತ್ಯ ಹೇಳಿ ಅಂತ ಸರ್ಕಾರಕ್ಕೆ ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದ್ದು ಯಾಕೆ?
ನಾವೇನು ನೇಣು ಹಾಕ್ಕೊಳ್ಬೇಕಾ ಅಂತ ಕೇಂದ್ರ ಸಚಿವ ಸದಾನಂದ ಗೌಡ ಹೇಳಿದ್ದು ಯಾಕೆ? ನೋಡೋಣ ಹೈಕೋರ್ಟ್ ತರಾಟೆ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಲಸಿಕೆ ಕೊರತೆ ಇದೆ ಅಂತ ಹೇಳಲಾಗ್ತಿದೆ. ಆದರೆ ಮೇ ತಿಂಗಳಿನಲ್ಲಿ 18ರಿಂದ 44ನೇ ವಯಸ್ಸಿನವರಿಗೆ 12.98 ಲಕ್ಷ ವ್ಯಾಕ್ಸಿನ್ ನಿಗದಿಯಾಗಿದೆ. ರಾಜ್ಯಕ್ಕೆ ಈಗಾಗಲೇ 8.98 ಲಕ್ಷ ಲಸಿಕೆ ತಲುಪಿದ್ದು, ಸದ್ಯದ ಪರಿಸ್ಥಿತಿಯಲ್ಲಿ ಅದನ್ನು 2ನೇ ಡೋಸ್ಗೆ ಬಳಸಬಹುದು ಅಂತ ಹೈಕೋರ್ಟ್ ಕೇಂದ್ರದ ಎಎಸ್ಜಿ ಐಶ್ವರ್ಯ ಭಾಟಿ ಹೇಳಿದ್ರು. ಜನ ವ್ಯಾಕ್ಸಿನ್ ಹಾಕಿಸಿಕೊಳ್ಳಲು ವ್ಯಾಕ್ಸಿನ್ ಕೇಂದ್ರಕ್ಕೆ ಬಂದು ವ್ಯಾಕ್ಸಿನ್ ಇಲ್ಲದೆ ವಾಪಸ್ ತೆರಳುತ್ತಾ ಇದ್ದಾರೆ. ನೀವು ರಾಜ್ಯದ ಜನರಿಗೆ ಸತ್ಯ ಹೇಳಬೇಕು. ಸತ್ಯ ಹೇಳಿದ್ರೆ ಮಾತ್ರ ಜನರಿಗೆ ಇರುವ ಗೊಂದಲ ದೂರವಾಗುತ್ತೆ ಅಂತ ಹೈಕೋರ್ಟ್ ವಿಭಾಗೀಯ ಪೀಠ ಅಭಿಪ್ರಾಯಪಟ್ಟಿದೆ. ವ್ಯಾಕ್ಸಿನ್ ಲಭ್ಯತೆ 2ನೇ ಡೋಸ್ ಬಗ್ಗೆ ಈ ಮೊದಲೇ ಮಾಹಿತಿ ನೀಡಬೇಕಿತ್ತು ಅಂತ ಹೇಳಿದೆ. ರಾಜ್ಯ ಸರ್ಕಾರ ಜಾಗತಿಕ ಟೆಂಡರ್ ಕರೆಯಲು ನಿರ್ಧರಿಸಿದ್ದು 1 ಕೋಟಿ ವ್ಯಾಕ್ಸಿನ್ ಖರೀದಿಸಲು ನಿರ್ಧರಿಸಿದೆ ಅಂತ ಹೈಕೋರ್ಟ್ಗೆ ಎಜಿ ಪ್ರಭುಲಿಂಗ್ ನಾದವಗಿ ಹೇಳಿದ್ದಾರೆ. 1ನೇ ಡೋಸ್ ನೀಡುವುದನ್ನು ಸ್ಥಗಿತಗೊಳಿಸಲಾಗಿದ್ದು, ಇರುವ ಲಸಿಕೆಯನ್ನ 2ನೇ ಡೋಸ್ಗೆ ಬಳಸಲಾಗುವುದು ಅಂತ ಹೈಕೋರ್ಟ್ಗೆ ಎಜೆ ಪ್ರಭುಲಿಂಗ್ ನಾವದಗಿ ಹೇಳಿದ್ರು. ಎಲ್ಲರೂ ಇದೀಗ ಕಷ್ಟಕರ ಸ್ಥಿತಿ ಎದುರಿಸುತ್ತಿದ್ದಾರೆ. ನಾವು ರಾಜ್ಯ ಸರ್ಕಾರವನ್ನು ದೂರಲು ಬಯಸುವುದಿಲ್ಲ ಅಂತ ಕೇಂದ್ರ ಸರ್ಕಾರದ ಎಎಸ್ಜಿ ಐಶ್ವರ್ಯ ಭಾಟಿ ಹೈಕೋರ್ಟ್ಗೆ ಹೇಳಿದ್ದಾರೆ. ನಾಳೆ ವ್ಯಾಕ್ಸಿನೇಷನ್ ಹಂಚಿಕೆ ದಿನಾಂಕ ನಿಗದಿಯಾಗಿದೆ. ಈ ವೇಳೆ ವ್ಯಾಕ್ಸಿನ್ ಕೊರತೆ ಬಗ್ಗೆಯೂ ಗಮನ ಹರಿಸಲಾಗುವುದು. ಕರ್ನಾಟಕ ವ್ಯಾಕ್ಸಿನೇಷನ್ ವಿಚಾರದಲ್ಲಿ ಉತ್ತಮ ಸಾಧನೆ ಮಾಡಿದೆ ಅಂತ ಎಎಸ್ಜಿ ಐಶ್ವರ್ಯ ಭಾಟಿ ಹೇಳಿದ್ರು. ಲಸಿಕೆ ನೀಡದ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಛೀಮಾರಿ ಹಾಕಿದ್ದಕ್ಕೆ ಪ್ರತಿಕ್ರಿಯಿಸಿರುವ ಕೇಂದ್ರ ಸಚಿವ ಸದಾನಂದ ಗೌಡ, ನಾವು ಯಾವುದೇ ರಾಜಕೀಯ ಲಾಭಕ್ಕಾಗಿ ಮಾಡಿಲ್ಲ, ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಕೆಲ ರಾಷ್ಟ್ರಗಳಿಂದ ರಾ ಮೆಟೀರಿಯಲ್ ಬರಲು ತಡವಾಯಿತು, ಹೀಗಾಗಿ ಸಮಸ್ಯೆಯಾಗುತ್ತೆ. ನಾಳೆ ಕೋರ್ಟ್ ಇಷ್ಟು ಕೊಡಲೇಬೇಕು ಎಂದು ಹೇಳುತ್ತೆ. ನಾಳೆ ಪ್ರೊಡಕ್ಷನ್ ಆಗದಿದ್ರೆ ನಾವೇನು ನೇಣು ಹಾಕಿಕೊಳ್ಬೇಕಾ ಅಂತ ಡಿವಿಎಸ್ ಹೇಳಿದ್ರು. ಲಸಿಕೆ ನೀಡಿಕೆಯಲ್ಲಿ ರಾಜ್ಯ ಸರ್ಕಾರದ ವಿಳಂಬದ ಬಗ್ಗೆ ಹೈಕೋರ್ಟ್ ಕಿಡಿಕಾರಿದೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ನ್ಯಾಯಾಧೀಶರು ಸರ್ವಜ್ಞರಲ್ಲ ಅಂತ ಉಡಾಫೆಯಿಂದ ಹೇಳಿದ್ದಾರೆ. ತಜ್ಞರ ಕಮಿಟಿ ನೀಡಿದ ವರದಿ ಆಧರಿಸಿ ಕೆಲಸ ಮಾಡ್ತೇವೆಂದು ಕೇಂದ್ರ ಹೇಳಿದೆ. ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಒಪ್ಪಿದೆ ಅಂತ ಸಿಟಿ ರವಿ ಹೇಳಿದ್ರು. ಲಸಿಕಾ ಅಭಿಯಾನಕ್ಕೆ ಸಿಎಂ ಬಿಎಸ್ವೈ ಚಾಲನೆ ನೀಡಿದ್ರು. ಆಗ ಸಿಎಂಗೆ ಎಷ್ಟು ಲಸಿಕೆ ಇದೆ ಅನ್ನೋದು ಗೊತ್ತಾಗಿರಲಿಲ್ವಾ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆಶಿ, ಕೆಪಿಸಿಸಿ ಉಚಿತವಾಗಿ ಲಸಿಕೆ ನೀಡಲು ಸರ್ಕಾರಕ್ಕೆ ಆಗೋದಿಲ್ವಾ? ಸರ್ಕಾರದಿಂದ ಆಗದಿದ್ರೆ ನಾವೇ ವ್ಯವಸ್ಥೆ ಮಾಡ್ತೇವೆ. ಸರ್ಕಾರದ ಡಬಲ್ ಇಂಜಿನ್ ಈಗ ನಿಂತೋಗಿದೆ. ಸ್ವಲ್ಪ ಕೋರ್ಟ್ ಕೂಡ ನಮಗೆ ಸಹಾಯ ಮಾಡಿದ್ದು, ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕಕ್ಕೆ ಹೆಚ್ಚು ಔಷಧವನ್ನ ಕೇಂದ್ರ ಸರ್ಕಾರ ಹಂಚಿಕೆ ಮಾಡಿದೆ ಅಂತ ಕೇಂದ್ರ ಸಚಿವ ಸದಾನಂದ ಗೌಡ ಹೇಳಿದ್ರು. ಬ್ಲ್ಯಾಕ್ ಫಂಗಸ್ ಔಷಧಕ್ಕೆ ಈಗ ಹೆಚ್ಚಿನ ಬೇಡಿಕೆ ಇದ್ದು, ರಾಜ್ಯಕ್ಕೆ ಕೂಡ ಈ ಔಷಧವನ್ನ ಕೊಡಲಾಗ್ತಿದೆ. ದೆಹಲಿಯಲ್ಲಿ ಕುಳಿತು ಎಲ್ಲ ಇಲಾಖೆಗಳ ಜೊತೆ ಸಂಪರ್ಕ ಹೊಂದಿರುವುದಾಗಿ ಸದಾನಂದ ಗೌಡ ಹೇಳಿದ್ರು. $17.22 ಕೋಟಿ ದೇಶದಾದ್ಯಂತ ವ್ಯಾಕ್ಸಿನ್ ನೀಡಲಾಗಿದೆ ಎಂದ ಡಿಸಿಎಂ ಅಶ್ವಥ್ ನಾರಾಯಣ್, ರಾಜ್ಯದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಆಕ್ಟಿವ್ ಕೇಸ್ಗಳಿದ್ದು, ಫರ್ಟಿಲಿಟಿ ರೇಟ್ 0.09% ನಷ್ಟಿದೆ. ನಮ್ಮ ರಾಜ್ಯಕ್ಕೆ 1,09,28,270 ಡೋಸ್ ಸಪ್ಲೈ ಆಗಿದೆ. 1,08,30,123 ಕೊಡಲಾಗಿದ್ದು, ರಾಜ್ಯಕ್ಕೆ ತಕ್ಷಣ 75,000 ಡೋಸ್ ಬರಲಿದೆ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ರು. 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಸಿಗೋಕೆ ಇನ್ನೆಷ್ಟು ದಿನ ಕಾಯಬೇಕು? ಲಸಿಕಾ ಅಭಿಯಾನ ಟುಸ್ಸಾಗಿದ್ದು ಹೇಗೆ? ರಾಜ್ಯ ಸರ್ಕಾರಗಳು ಲಸಿಕೆ ಖರೀದಿಸೋಕೆ ದುಬಾರಿಯಾಗೋಕೆ ಕಾರಣ ಏನು? ಅಭಿಯಾನದ ಮೊದಲ ಹೆಜ್ಜೆಯಲ್ಲೇ ಸರ್ಕಾರ ಎಡವಿದ್ದು ಹೇಗೆ? ನೋಡೋಣ ವ್ಯಾಕ್ಸಿನ್ ವಾರ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಒಂದ್ ಕಡೆ ಕೊರೋನಾ ಸೋಂಕು ಅಬ್ಬರಿಸುತ್ತಿದ್ರೆ, ಮತ್ತೊಂದು ಕಡೆ ವ್ಯಾಕ್ಸಿನ್ ಹಾಕಿಸಿಕೊಳ್ಳಲು ಬರಗಾಲ ಬಂದಿದೆ. ಸದ್ಯ ರಾಜ್ಯದಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್ ಲಸಿಕೆ ಇಲ್ಲ. ಲಸಿಕೆ ಕೊರತೆಯಾಗಿರುವುದರಿಂದ ಇಂದಿನಿಂದ ನೀಡುವುದಿಲ್ಲ. ಲಸಿಕೆ ಅಭಿಯಾನ ಘೋಷಿಸಿ ಉತ್ತರನ ಪೌರುಷವನ್ನ ಸರ್ಕಾರ ತೋರಿದೆ. ಏಪ್ರಿಲ್ 19ರಂದು ಅಭಿಯಾನದ ಬಗ್ಗೆ ಪ್ರಧಾನಿ ಮೋದಿ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡುವುದಾಗಿ ಘೋಷಣೆ ಮಾಡಿದ್ರು.
ಪ್ರಪಂಚದ ಅತಿ ದೊಡ್ಡ ಲಸಿಕಾ ಅಭಿಯಾನ ಎಂದು ಪ್ರಧಾನಿ ಮೋದಿ ಹೇಳಿದ್ರು. ಆದರೆ ಈಗ ರಾಜ್ಯದಲ್ಲಿ ಲಸಿಕೆ ನೀಡಲು ಅಭಾವ ಉಂಟಾಗಿದೆ. ಲಸಿಕಾ ಉತ್ಪಾದಕ ಕಂಪನಿಗಳಿಗೆ ಲಸಿಕೆ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ. 50% ಲಸಿಕೆ ರಾಜ್ಯಗಳಿಗೆ ಮುಕ್ತ ಮಾರುಕಟ್ಟೆಯಲ್ಲಿ ಸಿಗುವ ಬಗ್ಗೆಯೂ ಹೇಳಿತ್ತು. ಆದರೆ ರಾಜ್ಯಗಳು ಖರೀದಿಸುವ ಲಸಿಕೆಗೆ ಹೆಚ್ಚಿನ ದರ ನಿಗದಿ ಮಾಡಲಾಗಿದೆ. ವ್ಯಾಕ್ಸಿನ್ ಖರೀದಿಗೆ ರಾಜ್ಯ ಸರ್ಕಾರಗಳಿಗೆ ದುಬಾರಿಯಾಗಿ ಪರಿಣಮಿಸಿದೆ. ಕೇಂದ್ರ ಸರ್ಕಾರ ₹150 ಖರೀದಿ ಮಾಡಿದರೆ ರಾಜ್ಯಗಳಿಗೆ ಈ ಲಸಿಕೆ ₹400 ದರ ಫಿಕ್ಸ್ ಮಾಡಲಾಗಿದೆ. ಇನ್ನು ಖಾಸಗಿ ಆಸ್ಪತ್ರೆಗಳಿಗೆ ₹600 ದರ ನಿಗದಿ ಮಾಡಲಾಗಿತ್ತು. ಏಪ್ರಿಲ್ 22ರಂದು 1 ಕೋಟಿ ಡೋಸ್ ಖರೀದಿಗೆ ಹಣ ನೀಡಲಾಗಿತ್ತು. 1 ಕೋಟಿ ಡೋಸ್ ಕೋವಿಶೀಲ್ಡ್ ಲಸಿಕೆ ಖರೀದಿಗೆ ತೀರ್ಮಾನಿಸಿದ್ದ ರಾಜ್ಯ ಸರ್ಕಾರ ಹಣ ಮಂಜೂರು ಮಾಡಿತ್ತು. ತಕ್ಷಣವೇ ಲಸಿಕೆ ಸಿಗುತ್ತೆ ಎಂದು ರಾಜ್ಯ ಸರ್ಕಾರ ಭಾವಿಸಿತ್ತು. ಆದರೆ ಇದು ಉಲ್ಟಾ ಆಗಿದೆ. ಲಸಿಕೆ ಪಡೆಯಲು ಶೀಘ್ರವೇ ಹಣ ಮಂಜೂರು ಮಾಡಿದ್ದ ಸಿಎಂ ಬಿಎಸ್ವೈಗೆ ಇನ್ನೂ ಅಗತ್ಯವಾದಷ್ಟು ಲಸಿಕೆ ಸಿಕ್ಕಿಲ್ಲ. ತಮಗೆ ಬೇಕಾದಷ್ಟು ಲಸಿಕೆ ಸಿಗುತ್ತೆಂದು ಸಿಎಂ ಹೇಳಿದ್ರು. ಆದರೆ ಲಸಿಕೆ ಯಾವಾಗ ಸಿಗುತ್ತೆ ಅಂತೆಂದು ಖಾತ್ರಿಪಡಿಸಿಕೊಂಡಿಲ್ಲ. ಲಸಿಕಾ ಅಭಿಯಾನಕ್ಕೆ ಸರ್ಕಾರ ದಿನಾಂಕ ಘೋಷಿಸಿತ್ತು. ಆದರೆ ಅದಕ್ಕೂ ಮುನ್ನ ಕಂಪನಿಗಳ ಜೊತೆ ಸರ್ಕಾರ ಚರ್ಚೆಯನ್ನ ಮಾಡಿಲ್ಲ. ಲಸಿಕೆ ಅಭಿಯಾನ ಆರಂಭವಾಗಿದ್ರೂ ಸಹ ಸರ್ಕಾರ 45 ವರ್ಷ ಮೇಲ್ಪಟ್ಟವರಿಗೆ 2ನೇ ಡೋಸ್ ನೀಡಿರಲಿಲ್ಲ. ಅದಕ್ಕೂ ಮುನ್ನವೇ 3ನೇ ಹಂತದ ಅಭಿಯಾನ ಘೋಷಣೆ ಮಾಡಿತ್ತು. ಆದರೆ ಅಷ್ಟರಲ್ಲಾಗಲೇ ಏಪ್ರಿಲ್ 30ರಂದು ಲಸಿಕೆ ಇಲ್ಲವೆಂದು ರಾಜ್ಯ ಸರ್ಕಾರ ಕೈಚೆಲ್ಲಿ ಕುಳಿತಿತ್ತು. ರಾತ್ರೋರಾತ್ರಿ 3 ಲಕ್ಷ ಲಸಿಕೆ ಕಳಿಸಿಕೊಟ್ಟಿದ್ದ ಕೇಂದ್ರ ಸರ್ಕಾರ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡುವಂತೆಯೂ ರಾಜ್ಯಕ್ಕೆ ಸೂಚನೆ ನೀಡಿತ್ತು. ಲಸಿಕಾ ಅಭಿಯಾನವನ್ನು ತರಾತುರಿಯಲ್ಲಿ ಮಾಡಿದ್ದ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರವು 3 ಲಕ್ಷ ಡೋಸ್ ಲಸಿಕೆ ಕಳಿಸಿಕೊಟ್ಟಿತ್ತು. ಮೋದಿ ಘೋಷಣೆ ಜಾರಿಯಾಗಬೇಕು ಎಂಬ ಕಾರಣಕ್ಕೆ ಮಾತ್ರ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಮೇ 8ರಂದು ರಾಜ್ಯಕ್ಕೆ ತಲುಪಿದ 3.5 ಲಕ್ಷ ಡೋಸ್ ಕೋವಿಶೀಲ್ಡ್ ಲಸಿಕೆ ತಲುಪಿತ್ತು. ಆದರೆ ಇದುವರೆಗೆ ರಾಜ್ಯದಲ್ಲಿ ನಿರಂತರ 1 ವಾರ ಹಾಕಿಸುವಷ್ಟು ಲಸಿಕೆಗೆ ಇಲ್ಲವಾಗಿದೆ. ಲಸಿಕೆ ಪಡೆಯುವ ಸಲುವಾಗಿ ಕಂಪನಿಗಳಿಗೆ ರಾಜ್ಯ ಸರ್ಕಾರ ಹಣ ಮಂಜೂರು ಮಾಡಿದ್ರೂ ಸಹ ಕಂಪನಿಗಳಿಂದ ಯಾವಾಗ ಎಷ್ಟು ಲಸಿಕೆ ಬಂದು ತಲುಪುತ್ತೆ ಎಂಬುದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಲಸಿಕೆ ಹಾಕಿಸಿಕೊಳ್ಳಲು ಲಸಿಕಾ ಕೇಂದ್ರಗಳ ಬಳಿ ಜನ ಕ್ಯೂ ನಿಂತಿದ್ದು ನೋ ವ್ಯಾಕ್ಸಿನ್ ಬೋರ್ಡ್ ನೋಡಿದ ಜನರು ಸರ್ಕಾರದ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ನಮಗೆ ಬೇಕಾಗುವಷ್ಟು ಲಸಿಕೆ ಬರುವವರೆಗೂ ರಾಜ್ಯದಲ್ಲಿ ಲಸಿಕಾ ಅಭಿಯಾನ ಆರಂಭ ಮಾಡುವುದು ಬೇಡ ಅಂತ ಸಿಎಂ ಬಿಎಸ್ವೈ ನಿರ್ಧರಿಸಿದ್ರು. ಆದರೆ ಕೇಂದ್ರ ಸರ್ಕಾರದಿಂದ ಬಂದ ಒತ್ತಡದಿಂದಾಗಿ ಲಸಿಕಾ ಅಭಿಯಾನವನ್ನ ಒಲ್ಲದ ಮನಸ್ಸಿನಲ್ಲೇ ಮಾಡಿದೆ. ಇದೇ ಕಾರಣಕ್ಕೆ ಲಸಿಕೆ ಲಭ್ಯ ಆಗುವವರೆಗೂ ಲಸಿಕೆ ಹಾಕುವುದು ಬೇಡ ಎಂಬ ತೀರ್ಮಾನಕ್ಕೆ ಸಿಎಂ ಬಂದಿದ್ರು. ನಿರಂತರ ಲಸಿಕೆ ಹಾಕುವಷ್ಟು ಪೂರೈಕೆಯಾದ ನಂತರ ಲಸಿಕೆ ಹಾಕಿಸಲು ಸರ್ಕಾರದ ಪ್ಲಾನ್ ಆಗಿತ್ತು. ಆದ್ರೀಗ ಈ ಲೆಕ್ಕಾಚಾರವೆಲ್ಲ ಉಲ್ಟಾ ಆಗಿದೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಲಸಿಕೆಗಾಗಿ ಹಾಹಾಕಾರ ಶುರುವಾಗಿದ್ರು. ಯಾವ ಕಾರಣಕ್ಕೆ ಸರ್ಕಾರ ವ್ಯಾಕ್ಸಿನ್ ಕೊಡುವುದಿಲ್ಲ ಅನ್ನೋದೇ ನಿಗೂಢವಾಗಿದೆ. ಮಾರಣಹೋಮ ನಡೀತಿದ್ರು ಸರ್ಕಾರದ್ದು ಸೋಗಲಾಡಿತನ, ಸರ್ಕಾರದ ಮತಿಕೇಡಿ ಅರ್ಥಕ್ಕೆ ಜನರು ಸಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಏನೇ ಕೇಳಿದ್ರು ರಾಜ್ಯ ಸರ್ಕಾರ ಇಲ್ಲ ಅಂತಿರೋದು ಜನ ರೊಚ್ಚಿಗೇಳುವಂತೆ ಮಾಡಿದೆ. ರಾಜ್ಯಕ್ಕೆ ವ್ಯಾಕ್ಸಿನ್ ನೀಡದ ಕೇಂದ್ರದ ವಿರುದ್ಧ ಎಚ್ಡಿಕೆ ಗುಡುಗಿದ್ದು ಹೇಗೆ? ಕೇಂದ್ರದ ದೃಷ್ಟಿಯಲ್ಲಿ ಕನ್ನಡಿಗರೇನು ತಬ್ಬಲಿ ಮಕ್ಕಳ? ಕೊರೋನಾ ಬಂದ್ರೆ ಸಾವೊಂದೇ ಗತಿನಾ? ರಾಜ್ಯದಲ್ಲಿ ಲಸಿಕೆಗೂ ಈಗ ಕೊರತೆ ಬಂದಿರೋದು ಯಾಕೆ? ನೋಡೋಣ ವ್ಯಾಕ್ಸಿನ್ ಫೈಟ್ ನ್ಯೂಸ್ ಟಾಪ್ 9ನಲ್ಲಿ. ಕರ್ನಾಟಕಕ್ಕೆ ಲಸಿಕೆ ನೀಡಲು ಕೇಂದ್ರ ಸರ್ಕಾರ ಮಾಡುತ್ತಿರುವ ನಿರ್ಲಕ್ಷ್ಯದ ವಿರುದ್ಧ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಗುಡುಗಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಎಚ್ಡಿಕೆ, ಕೇಂದ್ರ ಸರ್ಕಾರ ಲಸಿಕೆ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇದೆ. ಲಸಿಕೆಯ ಬಗ್ಗೆ ಸಿಎಸ್ ರವಿಕುಮಾರ್ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ ಅಂತ ಎಚ್ಡಿ ಕುಮಾರಸ್ವಾಮಿ ಟ್ವೀಟ್ ಮೂಲಕ ಹರಿಹಾಯ್ದಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮುಂದುವರೆಸಿರುವ ಎಚ್ಡಿಕೆ, ಮೊದಲನೇ ಡೋಸ್ ಪಡೆಯುವವರು ಇನ್ನೂ ಕಾಯಬೇಕು, 2ನೇ ಡೋಸ್ ಪಡೆಯುವವರಿಗೆ ಆದ್ಯತೆ ನೀಡುತ್ತಿದ್ದಾರೆ. ಇದರಿಂದ ಕೇಂದ್ರ ತಾರತಮ್ಯ ಮಾಡ್ತಿರೋದು ಸ್ಪಷ್ಟವಾಗಿದೆ. ಈ ಹಿಂದೆ ಆಕ್ಸಿಜನ್ ಪೂರೈಕೆಯಲ್ಲೂ ಕೇಂದ್ರ ತಾರತಮ್ಯ ಮಾಡಿದೆ ಅಂತ ಎಚ್ಡಿಕೆ ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ.
ರಾಜ್ಯಕ್ಕೆ ವ್ಯಾಕ್ಸಿನ್ ಸಮರ್ಪಕವಾಗಿ ಪೂರೈಕೆ ಆಗದೇ ಇರುವುದಕ್ಕೆ ಕಿಡಿಕಾರಿರುವ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಈ ಒಕ್ಕೂಟದಲ್ಲಿ ಕನ್ನಡಿಗರೇನು ತಬ್ಬಲಿ ಮಕ್ಕಳೇ ಅಂತ ಗರಂ ಆಗಿದ್ದಾರೆ. ಕರ್ನಾಟಕ ಕನ್ನಡಿಗರ ವಿಚಾರದಲ್ಲಿ ತಾತ್ಸಾರ ಏಕೆ? ಬಿಎಸ್ವೈರನ್ನ ಖಳನಾಯಕರನ್ನಾಗಿಸಲು ಹೀಗೆ ಮಾಡ್ತಿದ್ಯಾ? ಆಕ್ಸಿಜನ್ ಸಿಗದೆ ಮೃತಪಟ್ಟಿದ್ದಾರೆ, ಇದಕ್ಕೆ ಹೊಣೆ ಯಾರು ಅಂತ ಟ್ವಿಟರ್ನಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ಜನರಿಗೆ ಕೊರೋನಾ ಬಂದ್ರೆ ಸಾವೊಂದೇ ದಾರಿಯಾ ಅನ್ನೋ ಅನುಮಾನವೂ ಕಾಡ್ತಾ ಇದೆ. ಯಾಕಂದ್ರೆ ಸೋಂಕಿನಿಂದ ಗಲ್ಲಿಯಲ್ಲಿ ಜನ ಸಾಯ್ತಾ ಇದ್ರು, ಸರ್ಕಾರ ಮಾತ್ರ ಲಸಿಕೆ ಕೊಡ್ತಿಲ್ವಂತೆ. ಎರಡನೇ ಅಲೆಗೆ ಜನ ತತ್ತರಿಸಿದ್ರು, ಲಸಿಕೆ ನೀಡದಿರಲು ಸರ್ಕಾರ ನಿರ್ಧಾರ ಮಾಡಿದೆ. ರಾಜ್ಯದ ಜನರ ಜೀವದ ಹಕ್ಕನ್ನೇ ಕಸಿದುಕೊಂಡ ರಾಜ್ಯ ಸರ್ಕಾರ ಲಸಿಕೆ ನೀಡಲು ಸರಿಯಾದ ಪ್ಲಾನಿಂಗ್ ಮಾಡಿಕೊಂಡಿಲ್ಲ. ಮುಂದಾಲೋಚನೆ ಅನ್ನೋದು ಮೊದಲೇ ಇಲ್ಲವಾಗಿದೆ. ಸರ್ಕಾರದ ವೈಫಲ್ಯಕ್ಕೆ ರಾಜ್ಯದ ಬೀದಿ ಹೆಣಗಳು ಬೀಳ್ತಾ ಇವೆ. ಸರ್ಕಾರದ ವೈಫಲ್ಯದಿಂದ ಜನ ಬಲಿಯಾಗ್ತಿದ್ದಾರೆ ಎಂದು ತಜ್ಞರು ಹೇಳಿದ್ದಾರೆ. ತಜ್ಞರ ಸಲಹೆ ಪರಿಗಣಿಸದಿದ್ದರಿಂದಲೇ ಇಂದಿನ ಸ್ಥಿತಿಗೆ ಕಾರಣ ಎನ್ನಲಾಗ್ತಿದೆ. ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ, ಈಗ ಲಸಿಕೆಗೂ ಗತಿ ಇಲ್ಲವಾಗಿದೆ. ಎಲ್ಲರಿಗೆ ಲಸಿಕೆ ಕೊಡಲು ಸಾಧ್ಯವಾಗದೆ ರಾಜ್ಯ ಸರ್ಕಾರವೇ ಕೈಚೆಲ್ಲಿ ಕುಳಿತಿದೆ. ಜನ ಸಾಯ್ತಾ ಇದ್ರೂ ಬಿಲ್ಡಪ್ ಕೊಡೋ ಮಂತ್ರಿಗಳಿಗೆ ಬರದೇ ಇಲ್ಲ. ಹೊಣೆಗೇಡಿ ಸರ್ಕಾರದಿಂದಾಗಿ ಕೊರೋನಾ ಬಂದ್ರೆ ಸಾವೊಂದೇ ಗತಿ ಎನ್ನುವಂತಾಗಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಪಾಡು ಕೇಳೂರೇ ಇಲ್ಲದಂತಾಗಿದೆ. ಮಾರಣ ಹೋಮ ನಡೀತಿದ್ರೂ ಸರ್ಕಾರದ ಬೇಜವಾಬ್ದಾರಿತನ ಮಾತ್ರ ನಿಂತಿಲ್ಲ. ರಾಜ್ಯದ ಜನರಿಗೆ ಬೆಡ್ ಸಿಕ್ಕಿಲ್ಲ, ಆಕ್ಸಿಜನ್ ಸಿಗಲ್ಲ, ಸರ್ಕಾರ ವೆಂಟಿಲೇಟರ್ ಕೊಡಲ್ಲ, ರೆಮ್ಡಿಸಿವಿರ್ ಇನ್ನೂ ಕೊಡ್ತಿಲ್ಲ, ಸರ್ಕಾರಕ್ಕೆ ಮೆಡಿಸಿನ್ ಕಿಟ್ ಕೊಡೋಕು ಆಗ್ತಿಲ್ಲ. ಅಷ್ಟೇ ಅಲ್ಲದೆ ವ್ಯಾಕ್ಸಿನ್ ಕೊಡೋಕು ಸರ್ಕಾರಕ್ಕೆ ಆಗ್ತಿಲ್ಲ. ವ್ಯಾಕ್ಸಿನ್ ಕೊಡೋಕೆ ಆಗದಷ್ಟು ಕೆಟ್ಟ ಸ್ಥಿತಿಯಲ್ಲಿ ಸರ್ಕಾರ ಇರೋದು ದುರ್ದೈವ. ಕೊರೋನಾದಿಂದಾಗಿ ಕಳೆದ ವರ್ಷ ಭೀಕರತೆ ಕಂಡಿದ್ದ ಕರ್ನಾಟಕದಲ್ಲಿ ಈ ಬಾರಿ ಮತ್ತಷ್ಟು ಘನಘೋರ ಪರಿಸ್ಥಿತಿಗೆ ಬಂದು ತಲುಪಿದೆ. 1 ವರ್ಷ ಟೈಮ್ ಇದ್ರೂ ವ್ಯಾಕ್ಸಿನ್ ಖರೀದಿಸೋಕೆ ಸರ್ಕಾರ ಹಿಂದೇಟು ಹಾಕಿತ್ತು. ಸಂಕಟ ಬಂದಾಗ ವೆಂಕಟರಮಣ ಅಂತಿರೋ ರಾಜ್ಯ ಸರ್ಕಾರ ಬೇರೆ ದೇಶಗಳು ವ್ಯಾಕ್ಸಿನ್ ಖರೀದಿಗೆ ಒಪ್ಪಂದ ಮಾಡಿಕೊಂಡಿವೆ. ಕೆಲ ರಾಜ್ಯಗಳಿಂದ ಮೊದಲೇ ಹಣ ಕೊಟ್ಟು ವ್ಯಾಕ್ಸಿನ್ ಬುಕಿಂಗ್ ಮಾಡಿಕೊಂಡಿವೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ವ್ಯಾಕ್ಸಿನ್ ಖರೀದಿಯಲ್ಲೂ ನಿರ್ಲಕ್ಷ್ಯತನ ತೋರಿದ್ದೇ ಈ ಎಡವಟ್ಟುಗಳಿಗೆಲ್ಲ ಕಾರಣವಾಗಿದೆ. ಎಲ್ಲಾ ದೇಶಗಳು ಈಗಾಗಲೇ ವ್ಯಾಕ್ಸಿನೇಷನ್ ಮಾಡಿ ಮುಗಿಸ್ತಿವೆ. ನಾಮುಂದು ತಾಮುಂದು ಅಂತ ವ್ಯಾಕ್ಸಿನ್ ಖರೀದಿಸ್ತಿವೆ. ಅಗತ್ಯಕ್ಕಿಂತ ಹೆಚ್ಚು ಡೋಸ್ಗಳನ್ನ ವಿದೇಶಗಳು ಖರೀದಿಸ್ತಿವೆ. ಆದ್ರೆ ನಮ್ಮ ಮತಿಹೀನ ಸರ್ಕಾರಕ್ಕೆ ಮಾತ್ರ ಇಂಥ ಲಜ್ಜೆಗೇಡಿ ನಿರ್ಧಾರ ಕೈಗೊಳ್ಳೋಕೆ ಸಾಧ್ಯವಾಗಿಲ್ಲ. ವ್ಯಾಕ್ಸಿನ್ ಮೊದಲೇ ಖರೀದಿಸಿದ್ರೆ ಇಷ್ಟೊತ್ತಿಗೆ ಅರ್ಧ ಕರ್ನಾಟಕಕ್ಕೆ ವ್ಯಾಕ್ಸಿನ್ ನೀಡಬಹುದಿತ್ತು ಎನ್ನಲಾಗ್ತಿದೆ. ಕೊರೋನಾ ಮಹಾಮಾರಿಯಿಂದ ಬಚಾವಾಗಲು ಲಸಿಕೆಯೊಂದೇ ದಾರಿಯಾಗಿದೆ. ಕೊರೋನಾಗೆ ಲಸಿಕೆಯೇ ಸಂಜೀವಿನಿ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಈಗ ಸಂಜೀವಿನಿ ನೀಡಲು ಕೇಂದ್ರ ಸರ್ಕಾರ ಹಿಂದೇಟು ಹಾಕ್ತಿದೆ. ರಾಜ್ಯದಲ್ಲಿ 60 ವರ್ಷ ಮೇಲ್ಪಟ್ಟವರಿಗೆ ಮೊದಲ ಹಂತದ ಲಸಿಕೆ ನೀಡಿದ್ದ ಕೇಂದ್ರ ಈಗ 45 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡುವುದಾಗಿ ಹೇಳಿ ಕಣ್ಣಾಮುಚ್ಚಾಲೆ ಆಟವಾಡುತ್ತಿದೆ. ಲಸಿಕೆ ಪಡೆಯಲು ಸರತಿ ಸಾಲಿನಲ್ಲಿ ನಿಲ್ಲುತ್ತಿರುವ ಜನರಿಗೆ ನಿರಾಸೆಯಾಗಿದೆ. ವ್ಯಾಕ್ಸಿನ್ ಪಡೆಯೋಕೆ ಜನರ ಪರದಾಟ ಹೇಗಿದೆ? ಲಸಿಕೆಗಾಗಿ 7 ಕಿಲೋಮೀಟರ್ ನಡೆದುಕೊಂಡು ಬಂದ ವ್ಯಕ್ತಿಗೆ ನಿರಾಸೆಯಾಗಿದ್ದು ಹೇಗೆ? ವ್ಯಾಕ್ಸಿನ್ ಪಡೆಯೋಕೆ ಯುವತಿಯರೇ ಮುಗಿಬಿದ್ದಿದ್ದು ಎಲ್ಲಿ? ನೋಡೋಣ. ವ್ಯಾಕ್ಸಿನ್ಗೆ ಹಾಹಾಕಾರ. ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನ ಮಲ್ಲೇಶ್ವರಂನ ಮಣಿಪಾಲ್ ಆಸ್ಪತ್ರೆ ಮುಂಭಾಗ ಲಸಿಕೆ ಪಡೆಯಲು ಜನರ ದೊಡ್ಡ ಸಾಲೆ ಏರ್ಪಟ್ಟಿತ್ತು. ಲಸಿಕೆ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಜನ ಸಾಲಾಗಿ ನಿಂತಿದ್ರು. ಇನ್ನು ಬೆಳಗ್ಗೆಯಿಂದಲೇ ಲಸಿಕಾ ಕೇಂದ್ರದ ಮುಂದೆ ಜಮಾಯಿಸಿದ ನೂರಾರು ಜನರಿಗೆ ಲಸಿಕೆ ಸಿಗುತ್ತಾ ಅನ್ನೋ ಪ್ರಶ್ನೆಯೂ ಮೂಡಿದೆ. ಯಾಕಂದ್ರೆ ನಿನ್ನೆ ಬೆಂಗಳೂರಿನ ವಿವಿಧೆಡೆ ಕ್ಯೂ ನಿಂತಿದ್ದ ಬಹುತೇಕ ಜನರಿಗೆ ಲಸಿಕೆ ಲಭ್ಯವಾಗಿಲ್ಲ. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆ ಮುಂಭಾಗವು ಲಸಿಕೆ ಪಡೆಯಲು ಜನ ಜಾತ್ರೆ ನೆರೆದಿತ್ತು. ಬೆಳಗ್ಗೆ ಬೌರಿಂಗ್ ಆಸ್ಪತ್ರೆ ಕಡೆ ಬಂದ ಜನ ಲಸಿಕೆ ಸಿಗೋ ಭರವಸೆಯಲ್ಲಿ ಕ್ಯೂ ನಿಂತಿದ್ರು. ಕೆಲವರು 2ನೇ ಡೋಸ್ ಲಸಿಕೆ ಪಡೆಯಲು ಆಗಮಿಸಿದ್ರು. ಅದರಲ್ಲೂ 18ರಿಂದ 44 ವರ್ಷದೊಳಗಿನವರು ಸರತಿ ಸಾಲಿನಲ್ಲಿ ಕಂಡುಬಂದರು.
ಲಸಿಕೆ ಕೊರತೆ ಇದ್ದರೂ ಸಹ ಲಸಿಕೆ ಪಡೆಯುವುದಕ್ಕಾಗಿ ವ್ಯಕ್ತಿಯೋರ್ವ 7 ಕಿಲೋಮೀಟರ್ ನಡೆದುಕೊಂಡು ಬಂದಿದ್ದಾನೆ. ಬೈಕ್ನಲ್ಲಿ ಬಂದರೆ ಪೊಲೀಸರು ಹೊಡೆಯುವ ಭಯವಿದೆ. ಹೀಗಾಗಿ ಬೆಂಗಳೂರಿನ ಯಲಹಂಕದಲ್ಲಿರುವ ಲಸಿಕಾ ಕೇಂದ್ರಕ್ಕೆ ನಡೆದುಕೊಂಡೇ ಬಂದಿದ್ದಾನೆ. ಆದರೆ ವ್ಯಾಕ್ಸಿನ್ ಲಸಿಕೆ ಇಲ್ಲ ಎಂದು ಹೇಳ್ತಿದ್ದಾರೆ. ಲಸಿಕೆ ಪಡೆಯದೆ ಈಗ ಮತ್ತೆ 7 ಕಿಲೋಮೀಟರ್ ವಾಪಸ್ ಆಗಬೇಕು. ಈ ಅವಾಂತರಕ್ಕೆ ಸರ್ಕಾರವೇ ಕಾರಣವೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಪೇಯ್ಡ್ ಲಸಿಕೆ ಕೇಂದ್ರದಲ್ಲಿ ವ್ಯಾಕ್ಸಿನ್ಗಾಗಿ ಜನ ಕ್ಯೂ ನಿಂತಿದ್ರು. ಬೆಂಗಳೂರಿನ ಜಯನಗರದ ವ್ಯಾಕ್ಸಿನೇಷನ್ ಕೇಂದ್ರದಲ್ಲಿ 2ನೇ ಡೋಸ್ ಪಡೆಯಲು ಜನ ಬಂದಿದ್ದು, ಪ್ರತಿ ಡೋಸ್ಗೆ 850 ರೂಪಾಯಿ ನೀಡುತ್ತಿದ್ದಾರೆ. ಅಪೋಲೋ ಆಸ್ಪತ್ರೆ ಸಹಯೋಗದಲ್ಲಿ ವ್ಯಾಕ್ಸಿನೇಷನ್ ನಡೆಯುತ್ತಿದ್ದು, ನೂರಾರು ಸಂಖ್ಯೆಯಲ್ಲಿ ವ್ಯಾಕ್ಸಿನೇಷನ್ ಕೇಂದ್ರಕ್ಕೆ ಬಂದರು. ಆದರೆ ಸರ್ಕಾರದ ವಿಳಂಬ ನೀತಿಗೆ ಜನರು ಕಿಡಿಕಾರಿದ್ರು. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಶೀಲ್ಡ್ ಲಸಿಕೆ ಸಮಸ್ಯೆ ಮುಂದುವರೆದಿದೆ. ಅದರಲ್ಲೂ ವಸಂತನಗರದ ಸರ್ಕಾರಿ ಆಸ್ಪತ್ರೆ ಎದುರು ನಿನ್ನೆಯಿಂದಲೂ ಲಸಿಕೆ ಖಾಲಿಯಾಗಿದೆ ಅಂತ ಆಸ್ಪತ್ರೆ ಸಿಬ್ಬಂದಿ ಬೋರ್ಡ್ ನೇತು ಹಾಕಿದ್ದಾರೆ. ಹೀಗಾಗಿ ಲಸಿಕೆ ಪಡೆಯಲು ಬಂದ ಜನ ಬೋರ್ಡ್ ನೋಡಿ ಮನೆ ಕಡೆ ವಾಪಸ್ ಆಗ್ತಿದ್ದಾರೆ. ಲಸಿಕೆ ಕೊರತೆ ಇರೋದ್ರಿಂದಾಗಿ ವ್ಯಾಕ್ಸಿನೇಷನ್ಗೆ ಬೆಳ್ಳಂಬೆಳಗ್ಗೆಯೇ ಜನ ಮುಗಿಬಿದ್ದಿದ್ರು. ಯಲಹಂಕ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಜನರ ದಂಡೆ ನೆರೆದಿದೆ. ಆದರೆ ಕೋವ್ಯಾಕ್ಸಿನ್ ಸ್ಟಾಕ್ ಇಲ್ಲ ಅನ್ನೋ ಬೋರ್ಡ್ ಇದೆ. ಬೆಳಗ್ಗೆ 6 ಗಂಟೆಯಿಂದ ಕಾದು ಕಾದು ಜನ ಸುಸ್ತಾದ್ರು. ಕೋವ್ಯಾಕ್ಸಿನ್ ಯಾಕೆ ಕೊಡುತ್ತಿಲ್ಲ, ನಾವು ಬೆಳಗ್ಗೆಯಿಂದ ಕಾಯ್ತಿದ್ದೀವಿ ಅಂತ ಜನ ಪ್ರಶ್ನೆ ಮಾಡಿದ್ದಾರೆ. ನಿನ್ನೆ ಆನ್ಲೈನ್ ಮೂಲಕ ಫಸ್ಟ್ ಡೋಸ್ ರಿಜಿಸ್ಟರ್ ಆಗಿದ್ದವರಿಗೆ ಮಾತ್ರ ಇಂದು ಕೋವ್ಯಾಕ್ಸಿನ್ ನೀಡಲಾಗ್ತಿದೆ. ನಾಳೆಯಿಂದ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ರದ್ದಾಗ್ತಿರೋದ್ರಿಂದಾಗಿ ಮಂಡ್ಯದಲ್ಲಿ ಲಸಿಕೆ ಹಾಕಿಸಿಕೊಳ್ಳಲು ಜನ ಮುಗಿಬಿದ್ದಿದ್ರು. ಮಂಡ್ಯದ ವಿಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಇಂದೇ ಲಸಿಕೆ ಪಡೆಯಬೇಕೆಂದು ಜನ ಕ್ಯೂ ನಿಂತಿದ್ರು. ನಿನ್ನೆಗೆ ಆನ್ಲೈನ್ನಲ್ಲಿ ನೋಂದಣಿ ಮಾಡಿಕೊಂಡಿದ್ರು. ಇನ್ನು ಲಸಿಕೆ ಪಡೆಯಲು ನಿಂತವರ ಪೈಕಿ ಯುವತಿಯರೇ ಹೆಚ್ಚಾಗಿದ್ರು. ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆ ಬಳಿ ವ್ಯಾಕ್ಸಿನ್ ಪಡೆಯಲು ಜನ ಜಮಾಯಿಸಿದ್ರು. ಅದರಲ್ಲೂ 18 ರಿಂದ 44 ವರ್ಷದೊಳಗಿನವರು ಲಸಿಕೆಗಾಗಿ ಮುಗಿಬಿದ್ರು. ಬೆಳಗ್ಗೆಗೆ ಸರತಿಯಲ್ಲಿ ನಿಂತ ಜನ ಲಸಿಕೆಗಾಗಿ ಕಾದು ಕೆಲವರು ಮೊದಲು ಡೋಸ್ ಪಡೆಯಲು ಕ್ಯೂ ನಿಂತಿದ್ರೆ ಮತ್ತೆ ಕೆಲವರು 2ನೇ ಡೋಸ್ ವ್ಯಾಕ್ಸಿನ್ಗಾಗಿ ಸರತಿಯಲ್ಲಿ ನಿಂತಿದ್ರು. ವ್ಯಾಕ್ಸಿನ್ ವಿತರಣೆ ವ್ಯವಸ್ಥೆಯನ್ನ ಸರಿಯಾಗಿ ನಿರ್ವಹಿಸುತ್ತಿಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಜನ ಅಂತರ ಪಾಲಿಸದೆ ಬೇಜವಾಬ್ದಾರಿಯೂ ತೋರಿದ್ರು. ಶಿವಮೊಗ್ಗದ ಕುವೆಂಪು ರಸ್ತೆಯ ಜಿಲ್ಲಾ ಆರೋಗ್ಯ ತರಬೇತಿ ಕೇಂದ್ರದ ಲಸಿಕಾ ಕೇಂದ್ರದಲ್ಲಿ 2ನೇ ಡೋಸ್ಗಾಗಿ ಜನ ಪರದಾಟ ನಡೆಸಿದ್ರು. ಬೆಳ್ಳಂಬೆಳಗ್ಗೆಯೇ ವ್ಯಾಕ್ಸಿನ್ಗಾಗಿ ಸರತಿ ಸಾಲಲ್ಲಿ ಜನ ನಿಂತಿದ್ರು. ವ್ಯಾಕ್ಸಿನ್ಗಾಗಿ ಮೊದಲು ಬಂದು ಟೋಕನ್ ಪಡೆಯಲು ಜನ ಜಂಗುಳಿಯೇ ನೆರೆದಿತ್ತು. ಹಿರಿಯರು ಮತ್ತು ಮಧ್ಯವಯಸ್ಸಿನ ಜನ ಪರದಾಟ ನಡೆಸಿದ್ರು. ಕೊಹ್ಲಿ ಟೀಮ್ಗೆ ಟೆಸ್ಟ್ ಕಡ್ಡಾಯ ಅಂತ ಹೇಳಿದ್ದು ಯಾರು? ರಾಜ್ಯದ ರೋಗಿಗೆ ನಟ ಸೋನು ಸೂದ್ ನೆರವು ನೀಡಿದ್ದು ಹೇಗೆ? ಕೊರೋನಾಗೆ ಉಸಿರು ಚೆಲ್ಲಿದ ಗಿಮಿಕ್ ಚಿತ್ರದ ನಿರ್ಮಾಪಕ. ಇಂಥ ಮತ್ತಷ್ಟು ಸ್ಟೋರಿಯನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಇತ್ತೀಚೆಗೆ ಸುರೇಶ್ ರೈನಾ ನಟ ಸೋನು ಸೂದ್ ಅವರಿಂದ ಸಹಾಯವನ್ನು ಪಡೆದುಕೊಂಡಿದ್ರು. ಈಗ ಹರ್ಭಜನ್ ಸಿಂಗ್ ಟ್ವಿಟರ್ನಲ್ಲಿ ಕೇಳಿದ ಸಹಾಯಕ್ಕೆ ಸೋನು ಸೂದ್ ಸ್ಪಂದಿಸಿದ್ದು ಕರ್ನಾಟಕದ ರೋಗಿಯೊಬ್ಬರಿಗೆ ನೆರವಾಗಿದ್ದಾರೆ. ಹರ್ಭಜನ್ ಸಿಂಗ್ ಕರ್ನಾಟಕದ ಕೊರೋನಾ ಪಾಸಿಟಿವ್ ರೋಗಿಯೊಬ್ಬರಿಗೆ ರೆಮ್ಡೆಸಿವಿಯರ್ ಇಂಜೆಕ್ಷನ್ ಅಗತ್ಯವಿದೆ ಎಂದು ಕೇಳಿಕೊಂಡಿದ್ರು. ಭಜ್ಜಿ ತಲುಪಿಸಲಾಗ್ತಿದೆ ಎಂದು ಟ್ವಿಟರ್ನಲ್ಲಿ ಸೋನು ಸೂದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಭಾರತ ಆಸ್ಟ್ರೇಲಿಯಾ ವಿರುದ್ಧ ಐತಿಹಾಸಿಕ ಟೆಸ್ಟ್ ಸರಣಿ ಗೆಲ್ಲಲು ಪ್ರಮುಖ ಪಾತ್ರ ವಹಿಸಿದ್ದ ಮೊಹಮ್ಮದ್ ಸಿರಾಜ್ ಇದಕ್ಕೆಲ್ಲ ನಾಯಕ ವಿರಾಟ್ ನೀಡಿದ ಬೆಂಬಲವೇ ಕಾರಣ ಎಂದು ತಿಳಿಸಿದ್ದಾರೆ. ನಾನು ಆಸ್ಟ್ರೇಲಿಯಾ ಸರಣಿ ವೇಳೆ ತಂದೆಯನ್ನ ಕಳೆದುಕೊಂಡೆ. ಈ ಸಂದರ್ಭದಲ್ಲಿ ನಾನು ಆತ್ಮವಿಶ್ವಾಸ ಕಳೆದುಕೊಂಡಿದ್ದೆ. ಆದರೆ ವಿರಾಟ್ ಭಯ್ಯ ನನ್ನಲ್ಲಿ ಬಲ ತುಂಬಿದ್ರು, ಬೆಂಬಲ ನೀಡಿದ್ರು. ನನ್ನ ಈ ವೃತ್ತಿ ಜೀವನಕ್ಕೆ ನಾನು ಕೊಹ್ಲಿಗೆ ಋಣಿಯಾಗಿರ್ತೇನೆ ಎಂದು ಸಿರಾಜ್ ಹೇಳಿಕೊಂಡಿದ್ದಾರೆ. ಭಾರತದ ತಾರಾ ಬಾಕ್ಸರ್ಗಳಾದ ಮೇರಿ ಕೋಮ್ ಹಾಗೂ ಲೊವೆಲ್ನಾ ಬೋರ್ಗೊಹೇನ್ ಕೊರೋನಾ ಲಸಿಕೆ ಮೊದಲ ಡೋಸ್ ಹಾಕಿಸಿಕೊಂಡರು. ಈ ಇಬ್ಬರು ಪುಣೆಯ ಸೇನಾ ಕ್ರಿಕೆಟ್ ಸಂಸ್ಥೆಯಲ್ಲಿ ಟೋಕಿಯೋ ಒಲಿಂಪಿಕ್ಸ್ಗೆ ಸಿದ್ಧತೆ ನಡೆಸುತ್ತಿದ್ದಾರೆ. ಜುಲೈವರೆಗೂ ಇಲ್ಲಿಗೆ ಅಭ್ಯಾಸ ಮುಂದುವರಿಯಲಿದ್ದು ಟೋಕಿಯೋಗೆ ಹೊರಡುವ ಮುನ್ನ 2ನೇ ಡೋಸ್ ಲಸಿಕೆಯನ್ನ ಇಲ್ಲಿಗೆಯೇ ಹಾಕಿಸಿಕೊಳ್ಳಲಿದ್ದಾರೆ. ಇಂಗ್ಲೆಂಡ್ ಆಸ್ಟ್ರೇಲಿಯಾ ನಡುವಿನ ಬಹು ನಿರೀಕ್ಷೆಯ ಆಶಸ್ ಕ್ರಿಕೆಟ್ ಸರಣಿ ಡಿಸೆಂಬರ್ 9ರಿಂದ ಬ್ರಿಟನ್ನಲ್ಲಿ ಆರಂಭಗೊಳ್ಳಲಿದೆ.
5 ಪಂದ್ಯಗಳ ಈ ಸರಣಿ 2020 ಜನವರಿ ಮಧ್ಯಭಾಗದ ತನಕ ಮುಂದುವರಿಯಲಿದೆ. ವೇಳಾಪಟ್ಟಿ ಇನ್ನಷ್ಟೇ ಅಧಿಕೃತವಾಗಿ ಪ್ರಕಟಗೊಳ್ಳಬೇಕಿದೆ. ಈ ಸರಣಿಯ ಅಂತಿಮ ಟೆಸ್ಟ್ ಪಂದ್ಯ ಸಿಡ್ನಿ ಬದಲು ಪರ್ತ್ನಲ್ಲಿ ನಡೆಯಲಿದೆ. ಇಂಗ್ಲೆಂಡ್ ಪ್ರವಾಸ ಕೈಗೊಳ್ಳಲಿರುವ ಟೀಂ ಇಂಡಿಯಾದ 24 ಆಟಗಾರರು ಮತ್ತು ಇತರೆ ಸಿಬ್ಬಂದಿ ಕೋವಿಶೀಲ್ಡ್ ಲಸಿಕೆ ಪಡೆಯುವಂತೆ ಬಿಸಿಸಿಐ ಸೂಚನೆ ನೀಡಿದೆ. ಪ್ರವಾಸದಲ್ಲಿರುವ ಎಲ್ಲ ಆಟಗಾರರು ಕಡ್ಡಾಯವಾಗಿ ಲಸಿಕೆ ಹಾಕಿಸಿಕೊಳ್ಳಬೇಕೆಂದು ಬಿಸಿಸಿಐ ಸೂಚಿಸಿದೆ. ಕೊರೋನಾ ಕಾರಣದಿಂದ ಬಿಗ್ ಬಾಸ್ ಸೀಸನ್ 8ಕ್ಕೆ ಬ್ರೇಕ್ ಬಿದ್ದಿದೆ. ಆದರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿನ ಕೊನೆಯ ಎಪಿಸೋಡ್ನಲ್ಲಿ ಇದು ಅಂತ್ಯ ಅಲ್ಲ, ಮತ್ತೆ ಆರಂಭ ಆಗಬಹುದು ಅನ್ನೋ ಸೂಚನೆ ನೀಡಿದೆ. ಹೀಗಾಗಿ ಕೊರೋನಾಗೆ ಬ್ರೇಕ್ ಬಿದ್ದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿದ್ರೆ ಒಂದು ಹೊಸ ಅಧ್ಯಾಯ ಆಗಿ ಯಾವ ರೀತಿ ಮುಂದುವರಿಯಬಹುದು ಅನ್ನೋ ಕುತೂಹಲ ಹೆಚ್ಚಾಗಿದೆ. ಕೊರೋನಾ ಕಾರಣಕ್ಕೆ ಕನ್ನಡ ಚಿತ್ರರಂಗದ ಹಲವು ಕಲಾವಿದರು, ಚಿತ್ರೋದ್ಯಮದ ಮಂದಿ ಸೋಂಕಿಗೆ ಬಲಿಯಾಗ್ತಿದ್ದಾರೆ. ಅಂದಹಾಗೆ ನಿನ್ನೆಯಷ್ಟೇ ಕೊರೋನಾಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಗಿಮಿಕ್ ಸಿನಿಮಾದ ನಿರ್ಮಾಪಕ ಕೂಡ ಕೊರೋನಾಗೆ ಬಲಿಯಾಗಿದ್ದಾರೆ. ನಿರ್ಮಾಪಕ ಕಂ ವಿತರಕ ಪ್ರೇಮ್ ಸಾಯಿ ಕೊರೋನಾದಿಂದ ಕೊನೆಯುಸಿರೆಳೆದಿದ್ದಾರೆ. ಜೂನಿಯರ್ ಎನ್ಟಿಆರ್ ಸದ್ಯ RRR ಸಿನಿಮಾದ ರಿಲೀಸ್ಗಾಗಿ ಕಾತರಿಸುತ್ತಿದ್ದಾರೆ. ಕೋವಿಡ್ ಕಾರಣ ಒಂದಿಷ್ಟು ಕಾಲ ಈ ಸಿನಿಮಾ ತಡವಾಗುವ ಸಾಧ್ಯತೆ ಇದೆ. ಇದರ ನಡುವೆ 30ನೇ ಸಿನಿಮಾದ ಸಿದ್ಧತೆ ಭಾರಿ ಜೋರಾಗಿದೆ. ಕೊರಟಾಲ ಶಿವ ನಿರ್ದೇಶನದ ಇನ್ನೂ ಹೆಸರಿಡದ ಈ ಸಿನಿಮಾದಲ್ಲಿ ಯಂಗ್ ಟೈಗರ್ ಕ್ರಾಂತಿಕಾರಿಯಾಗಿ ಅಬ್ಬರಿಸಲಿದ್ದಾರೆ. ಸ್ಯಾಂಡಲ್ವುಡ್ಡಿನ ರೌಡಿ ಬೇಬಿ ಸಿನಿಮಾದ ಕಲರ್ಫುಲ್ ಸಾಂಗ್ ರಿಲೀಸ್ ಮಾಡೋಕೆ ಚಿತ್ರರಂಗ ಪ್ಲಾನ್ ಮಾಡಿದೆ. ಸದ್ಯ ಇದೇ ತಿಂಗಳ 19ರಂದು ರೌಡಿ ಬೇಬಿ ಸಿನಿಮಾದ ಸಾಂಗ್ ಅನ್ನ ಚಿತ್ರತಂಡ ರಿಲೀಸ್ ಮಾಡಲಿದೆ. ಕೆಜಿಎಫ್ ಮಾಹಿತಿ ಕಿನ್ನಾಲ್ ರಾಜ್ ನಾನೇನಾದರೆ ಅನ್ನೋ ಹಾಡಿಗೆ ಸಾಹಿತ್ಯ ಬರೆದಿದ್ದಾರೆ. ಮಿಸ್ಟರ್ ಮೊಮ್ಮಗ ಖ್ಯಾತಿಯ ರವಿಗೌಡ ನಾಯಕನಾಗಿ ನಟಿಸಿದ್ದಾರೆ. ಇದು ಈ ಹೊತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.